ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಮೊದಲನೇದನ್ನು ಇಲ್ಲಿ ಮೈದಾ ಹಿಟ್ಟಿಲ್ಲದೆ ಸೂಜಿ ರವದಿಂದ ಹೇಗೆ ಕೇಕ್ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋದಾದರೆ 1 ಕಪ್ ಆಗುವಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲ್, ಅರ್ಧ ಕಪ್ ಆಗುವಷ್ಟು ಪುಡಿ ಮಾಡಿರೋ ಸಕ್ಕರೆ, ಚಾಕ್ಲೇಟ್, ಹಾಗೆ 1 ಬಾಳೆಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ರವೆ ಹಾಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆಯಲ್ಲಿ ನನಗೆ ಸ್ವಲ್ಪ ಕೋಕೋ ಪೌಡ್ರ್ ಮಿಕ್ಸ್ ಆಗಿತ್ತು, ಹಾಗಾಗಿ ಅದು ನಿಮ್ಗೆ ಆ ಕಲರ್ ಕಾಣಿಸ್ತಾ ಇದೆ. ಕಟ್ ಮಾಡ್ಕೊಂಡಿರೋಂಥ 1 ಬಾಳೆಹಣ್ಣು ಹಾಗೆ ರಿಫೈನ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ 1/4 ಕಪ್ ಆಗುವಷ್ಟು. ನೀವು ಇದರ ಬದಲಾಗಿ ತುಪ್ಪ ಕೂಡ ಹಾಕೋಬೋದು. ಅದನ್ನು ಇದೇ ಥರ ಮೆಲ್ಟ್ ಮಾಡಿ ಹಾಕೋಬೇಕಾಗಿ ಬರುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕು. ಹಾಗಾಗಿ ಅರ್ಧ ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಗಂಧದ ಥರ ರುಬ್ಕೋಬೇಕು. ಇದಕ್ಕೆ ಇವಾಗ ನಾನು 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ನೀಟಾಗಿ ಗಂಧದ ಥರ ಆಗಬೇಕು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗಂಧದ ಥರ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ ಅಂತ. ಮಿಕ್ಸಿ ತುಂಬ ನೀಟಾಗಿ ಆಗಬೇಕು, ಸ್ವಲ್ಪ ಕೂಡ ಉಳಿಬಾರ್ದು. ಒಂದು ಪಾತ್ರೆ ತೆಗೆದು 1 ಅವರ್ನ ಇದನ್ನೇ ನೆನೆಲಿಕ್ಕೆ ಬಿಟ್ಬಿಡೋಣ. ಸೂಜಿ ರವೆದಲ್ವ, ಹಾಗಾಗಿ ಅಷ್ಟರೊಳಗಡೆ ನಿಮಗಿಲ್ಲಿ ಅವನ್ ಇಲ್ಲದೆ ನಾನು ಹೇಗೆ ಒಲೆ ಮೇಲೆ ಮಾಡೋದು ಕೇಕ್ನ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ 2-3 ನನ್ನ ಫ್ರೆಂಡ್ಸ್ ಕೇಳಿದರು, ಹಾಗಾಗಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಕಲ್ಲುಪ್ಪು ಹಾಕೋತಿದ್ದೀನಿ. ಹಾಗೆ ಅದರಲ್ಲಿ 1 ಪ್ಲೇಟ್ ಇಟ್ಟಿದ್ದೀನಿ. ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ನಾನು ಪ್ಲೇಟ್ ಇಟ್ಟಿದ್ದೀನಿ. ಸ್ಟ್ಯಾಂಡ್ ಇಡಿ. ಹಾಗೆ ಇದನ್ನು ಒಂದು ಕ್ಯಾಪ್ ಮುಚ್ಚಿ 10 ನಿಮಿಷ ಫ್ರೀ ಟೀಗೆ ಇಡ್ತಾ ಇದ್ದೀನಿ. ಹೇಗೆ ನಾವು ಅವನಲ್ಲಿ ಇಡ್ತೀವೋ ಅದೇ ಥರ ನಾವು ಇದನ್ನು 10 ನಿಮಿಷ ಇಡಬೇಕು ಅಷ್ಟೇ. ಇವಾಗ 1 ಅವರ್ ಆಗಿತ್ತು. ಹಿಟ್ಟು ನೋಡ್ತಾ ಇದ್ದೀರಾ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಪ್ರಮಾಣ ನೋಡ್ಕೊಂಡು ಕರೆಕ್ಟಾಗಿ ಹಾಕಬೇಕು. 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ವೈಟ್ ವೆನೆಗರ್ ಹಾಕೋತಿದ್ದೀನಿ, ಕುಕ್ಕಿಂಗ್ ವೆನೆಗರ್. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಅದು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು. ಆಗಲೇ ನಾನು ಸಕ್ಕರೆನ ನಾನು ಪೌಡ್ರ್ ಶುಗರ್ ತೊಗೊಂಡಿದ್ದೆ. ನೀವು ಅದ್ರ ಬದಲಾಗಿ ನೀವು ಏನಂತಂದರೆ ನಾರ್ಮಲ್ ಶುಗರ್, ಹೇಗೆ ಮನೇಲಿ ಶುಗರ್ ಸಕ್ಕರೆ ಇರುತ್ತಲ್ವ, ಹೇಗೂ ಮಿಕ್ಸಿ ಮಾಡ್ತಿರೋದಲ್ವ, ಅದನ್ನೇ ಅರ್ಧ ಕಪ್ ತೊಗೊಂಡ್ರೆ ಆಯಿತು. ಬಾಳೆಹಣ್ಣು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಹೇಗೆ ಬರುತ್ತೆ ಅಂತ ಅನ್ಕೋಬೇಡಿ, ತುಂಬ ಸಖತ್ತಾಗುತ್ತೆ. ಟ್ರೈ ಮಾಡಿ ನೋಡಿ. ಆಗಲೇ ನಾನು ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಸೇಮ್ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ನನಗೆ ಲಾಸ್ಟ್ ಕುಕೀಸ್ ಮಾಡುವಾಗ ನನಗೆ ಸ್ವಲ್ಪ ಕೋಕೋ ಪೌಡ್ರ್ ಬಿದ್ದಿತ್ತು, ಹಾಗಾಗಿ ನಿಮ್ಗೆ ಆ ಕಲರ್ ಕಾಣಿಸ್ತಾ ಇದೆ. ನಾನು ಮುಂಚೆನೇ ಕೇಕ್ ಟಿನ್ನ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ನಾನು ಮಿಕ್ಸ್ ಮಾಡಿರೋಂಥ ಎಲ್ಲ ಬ್ಯಾಟರ್ನೂ ಅದಕ್ಕೆ ಹಾಕೋತಾ ಇದ್ದೀನಿ. ಸೇಮ್ ನಾನು ನಾರ್ಮಲ್ ಕೇಕ್ ಮಾಡುವಾಗ ಯಾವ ಥರ ಫ್ಲೋ ಇರುತ್ತೋ ಅದೇ ಫ್ಲೋನೇ ಇರುತ್ತೆ. ಇಲ್ಲಿ ಚಾಕ್ಲೇಟ್ ಹಾಕಿರೋದ್ರಿಂದ ನಿಮಗೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಫ್ಲೋ ಮಾತ್ರ ಅದೇ ಥರ ಇರುತ್ತೆ, ಅಂದರೆ ಅದೇ ಥರ ಬ್ಯಾಟರ್, ಆ ಥಿಕ್ನೆಸ್ ಆಗಿರ್ಬೋದು, ರಿಬ್ಬನ್ದು ಏನು ಫ್ಲೋಯಿಂಗ್ ಹೇಳ್ತೀವಲ್ಲ ಅದೇ ಥರನೇ ಇದೆ. ಬಟ್ ನಿಮಗೆ ಚಾಕ್ಲೇಟ್ ಹಾಕಿರೋ ಅದೇ ಥರ ಕಾಣಿಸಿದೆ ಅಷ್ಟೇ. ನೀಟಾಗಿ ಟ್ಯಾಪ್ ಮಾಡಬೇಕು, ಯಾಕಂದರೆ ಒಳಗಡೆ ಏರ್ ಬಬಲ್ಸ್ ಎಲ್ಲ ಈಚೆ ಬರೋ ಥರ. ಮೇಲೆ ಕೂಡ ನಾನು ಸ್ವಲ್ಪ ಚಾಕ್ಲೇಟ್ಸ್ನೆಲ್ಲ ಹಾಕೋತಾ ಇದ್ದೀನಿ. ಯಮ್ಮಿ ಆಗಿರುತ್ತೆ. ನಾನು ಮುಂಚೆ ಎಲ್ಲ ಮನೇಲಿ ಮಾಡ್ತಾಯಿದ್ದೆ. ಸೊ ಇವಾಗ ಮಕ್ಕಳನ್ನ ಹೇಗೋ ಬಾಕ್ಸಿಗೆ ಬೇಕಂತ ಹೇಳಿದಲ್ವ, ಸೊ ಹಾಗಾಗಿ ಮಕ್ಕಳು ಬಾಕ್ಸಿಗೆ ದಿನಾದರೂ ಬೇಕೇ ಬೇಕು. ಸೊ ಹಾಗಾಗಿ ಇವತ್ತು ಕೂಡ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮುಂಚೆನೇ ಫ್ರೀ ಟಿಕೆಟ್ ಇರೋಂಥ ಬಾಳೆಗೆ, ಅಂದರೆ ದಪ್ಪ ತಳಿರೋ ಪಾತ್ರೆಗೆ ನಾನು 45 ನಿಮಿಷ ಬೇಕಿಂಗ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಅದರ ಮೇಲೆ ಇಡ್ಲಿ ಪಾತ್ರೆ ಮುಚ್ಚಿದ್ದೀನಿ. ಇಡ್ಲಿ ಪಾತ್ರೆದು ಕ್ಯಾಪ್ ಬರುತ್ತಲ್ವ, ಅದನ್ನು ಮುಚ್ಚಿದ್ದೀನಿ. ಏನಕ್ಕೆ ನೀಟಾಗಿ ಫ್ಲೇ ಚೆನ್ನಾಗಿ ಹೋಗಬೇಕು ಅನ್ನೋ ಪರ್ಪಸ್ಗಷ್ಟೇ. ಹೀಟ್ ಎಲ್ಲ ಕಡೆ ಒಂದೇ ಕಡೆ ಸ್ಪ್ರೆಡ್ ಆಗಬೇಕು ಅನ್ನೋಕ್ಕೋಸ್ಕರ ಅದನ್ನು ನೀಟಾಗಿ ಮುಚ್ಚಿದ್ದೀನಿ. 45 ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇರೋದು. ಮತ್ತು ಟೂತ್ಪಿಕ್ ಇದ್ದರೆ, ಲಾಂಗ್ ಟೂತ್ಪಿಕ್ ಇದ್ದರೆ ಟೂತ್ಪಿಕ್ಕಿಂದ ಚೆಕ್ ಮಾಡಿ. ನಾವು ಅದನ್ನು ಒಳಗಡೆಗೆ ಹಾಕಿದಾಗ, ಏನು ಕೇಕ್ ಒಳಗಡೆ ಹಾಕಿದಾಗ ಒಂದು ಸ್ವಲ್ಪ ಕೂಡ ಹತ್ತಬಾರ್ದು. ಏನು ಅಂದರೆ ಇವಾಗ ನಾವು ಕೇಕ್ ಆಗಿದೆ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ನಾವು ಈ ಥರ ನೋಡ್ತಾ ಇದ್ದೀರಾ ನಾನು ತೋರಿಸ್ತಾ ಇದ್ದೀನಿ ಅಂತ, ಆ ಥರ ಹಾಗೆ ನೋಡಿದಾಗ ಒಂದು ಸ್ವಲ್ಪ ಕೂಡ ಹತ್ತಬಾರ್ದು ಚಾಕುಗೆ. ಆವಾಗೇನೆಂದರೆ ಕೇಕ್ ಆಗಿದೆ ಅಂತ ಅರ್ಥ. ಇವಾಗ ನೀವು ಇಲ್ಲಪ್ಪ ಇನ್ನೂ ಸ್ವಲ್ಪ ಹತ್ತುತ್ತಾ ಇದೆ ಹಾಗೆ ಹೀಗೆ ಅಂದರೆ ನೀವು ಏನು ಮಾಡಿ ಅಂದರೆ ಮತ್ತೆ ಇನ್ನೂ ಒಂದು 5ರಿಂದ 8 ನಿಮಿಷ ನೀಟಾಗಿ ಬೇಕ್ ಮಾಡಿ, ಆವಾಗ ಎಲ್ಲ ಚೆನ್ನಾಗೇ ಬರುತ್ತೆ. ನೋಡ್ತಾ ಇದ್ದೀರಾ ನಾನು ಹೇಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದರಲ್ಲೇ ನಾನು ಬೇಕಾದಮೇಲೆ ನಾನು ಹೊರಗಡೆ ತೆಗೆದು 1-2-3 ನಿಮಿಷ ಬಿಟ್ಟಿದ್ದೆ. ಅದಾದಮೇಲೆ ನಾನು ಕಟ್ ಮಾಡಲಿಕ್ಕಂತ ತೆಗಿತಾ ಇರೋದು. ತುಂಬ ಬಿಸಿ ಇದ್ದಾಗ ಯಾವುದೇ ಕೇಕನ್ನಾಗಲಿ ಕಟ್ ಮಾಡಬಾರ್ದು, ನೀಟಾಗಿ ಬರಲ್ಲ. ಎಸ್ಪೆಷಲಿ ಈ ಥರ ಚಾಕ್ಲೇಟ್ಸ್ ಕೇಕ್ಗಳನ್ನ ಕಟ್ ಮಾಡೋಕ್ಕೆ ಬರಲ್ಲ ತುಂಬ ಬಿಸಿ ಇರುವಾಗ. ತುಂಬಾ ಬಿಸಿ ಇದೆ ಇದು. ಯಾಕಂದರೆ ಅದೇನು ತೆಗೆದು ಒಂದು 7 ನಿಮಿಷನೂ ಆಗಿರಲಿಲ್ಲ ಅನ್ಕೋತೀನಿ, ಒಂದು 5-6 ನಿಮಿಷ ಆಗಿತ್ತೇನೋ ಅಷ್ಟೇ. ಸೊ ನೋಡ್ತಾ ಇರೋ ಚಾಕ್ಲೇಟ್ ಫುಲ್ ಇರೋದ್ರಿಂದ ಬೀಳ್ತಾ ಇದೆ ಹಾಗೆ. ಯಾಕಂದರೆ ಲಾವಾ ಚಾಕ್ಲೇಟ್ ಕೇಕ್ ಅಲ್ವಾ, ಸೊ ಹಾಗಾಗಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ಮತ್ತೊಂದು ಎಪಿಸೋಡ್ ಜೊತೆಗೆ ಸಿಗ್ತೀನಿ.